ನಮಸ್ಕಾರ. ಈಗ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಬಂದಿರೋದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬಹುದೊಡ್ಡ ಹೆಮ್ಮೆಯ ವಿಷಯ. ಅದು ವೈಯಕ್ತಿಕವಾಗಿಯೂ ಖಂಡಿತ ಹೆಮ್ಮೆಯ ವಿಷಯ. ಇದು ನಿಮಗೆ ಸಾಮಾನ್ಯ ಎಲ್ಲ ಗೊತ್ತಿರುವ ಹಾಗೆ ಇದು ಮೊದಲನೇ ಸಲ ಮೂಲ ಕನ್ನಡ ಕೃತಿಗೆ ಬಂದಿರುವ ಪ್ರಶಸ್ತಿ ಇದು. ಮತ್ತು ನಾನು ಭಾರತದ ಮೊದಲ ಅನುವಾದಕಿ ಇದು ಬಂದಿರೋ ಫಸ್ಟ್ ಇಂಡಿಯನ್ ಟ್ರಾನ್ಸ್ಲೇಟರ್ ಈ ಪ್ರಶಸ್ತಿ ಬಂದಿರೋದು. ಮತ್ತು ಪುನಃ ರಿಪೀಟ್ ಮಾಡಬೇಕಾದ್ರೆ ಈಗ ಈ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಅಂತ ಏನಿದೆಯೋ ಇದು ಅನುವಾದಿತ ಕೃತಿಗಳಿಗೆ, ಅಂದರೆ ಇಂಗ್ಲಿಷೇತರ ಯಾವುದೇ ಭಾಷೆಯ ಕೃತಿಯಿಂದ ಇಂಗ್ಲಿಷಿಗೆ ಅನುವಾದ ಆದಂತಹ ಕೃತಿಗಳಿಗೆ ಬರುತ್ತೆ. ನೀವು ಗಮನಿಸಬೇಕಾಗಿರೋದು ಇನ್ನೊಂದು ದ ಬುಕರ್ ಪ್ರೈಸ್ ಅಂತ ಬರುತ್ತೆ, ಅದು ಮೂಲ ಇಂಗ್ಲಿಷ್ಲಿ ಬರೆದಿರುವ ಕೃತಿಗಳಿಗೆ ಕೊಡುವಂತಹ ಒಂದು ಪ್ರಶಸ್ತಿ ಅದು. ಇದು ಈಗ ಹಾರ್ಟ್ ಲ್ಯಾಂಪ್ ಅಂತ ಕೃತಿಗೆ ಬಂದಿರೋದು ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಅಂತ, ಅನುವಾದಿತ ಕನ್ನಡದಿಂದ ಇಂಗ್ಲಿಷಿಗೆ ಅನುವಾದ ಆದ ಕೃತಿಗೆ. ಆಮೇಲೆ ಶಾಸಕರ ಎ ಮಂಜು ಅವರ ತುಂಬ ದೊಡ್ಡ ಮನಸ್ಸು ಇದದು ನನಗೆ ತುಂಬ ಒಂದು ದೊಡ್ಡ ಗೌರವ ಮತ್ತು ಪ್ರೀತಿ ತೋರಿಸಿದ್ದಾರೆ. ಈಗ ನಿಮ್ಮ ಇದು ಇಲ್ಲಿಯ ದಸರಾಕ್ಕೆ, ಇದು ನಮ್ಮ ಮೊದಲನೇ ಸಲ ನಾನು ಅರಕಲ್ಗೂಡದ ದಸರಾಕ್ಕೆ ಬರ್ತಾ ಇರೋದು. ತುಂಬ ದೊಡ್ಡ ಹೆಮ್ಮೆ ನನಗೆ ವೈಯಕ್ತಿಕವಾಗಿ. ಹಾಗೆ ಶಾಸಕರಾದ ಎ ಮಂಜು ಅವರಿಗೆ ತುಂಬ ಧನ್ಯವಾದಗಳು. ತುಂಬ ಖುಷಿಯಿಂದ ಅನಿಸುತ್ತೆ ಇಲ್ಲಿ ಇರೋದಕ್ಕೆ. ಇನ್ನು ನಿಮ್ಮಲ್ಲಿ ಹೇಗೆ ನಡೀತೆ ಅಂತ ಹೇಳಿ ನೋಡೋದಕ್ಕೆ ಕಾಯ್ತಾ ಇದ್ದೇನೆ. ಅಲ್ಲ, ಸ್ವೀಕಾರ ಮಾಡಿದ್ದು ಅಂತ ಹೇಳಿದರೆ ಈಗ ಅದು ಸೆರೆಮನಿ ನಡೆದದ್ದು ಲಂಡನ್ ಇದರಲ್ಲಿ. ಇದು ಎಲ್ಲವ್ರನ್ನ ಶಾರ್ಟ್ ಲಿಸ್ಟ್, ಈಗ ಆರು ಜನರನ್ನ ಶಾರ್ಟ್ ಲಿಸ್ಟೆಡ್ ಆಥರ್ಸ್, ಮೂಲ ಲೇಖಕರೇನಿರ್ತಾರೆ, ಅನುವಾದಕರೇನಿರ್ತಾರೆ, ಅವ್ರನ್ನ ಕರೆಸ್ಕೊಳ್ತಾರೆ ಲಂಡನ್ನಿಗೆ. ಅಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲಿ ಅನೌನ್ಸ್ ಮಾಡುವಂತಹ ಒಂದು ಪ್ರೈಸ್ ಇದು. ಹಾಗೆ ಅದು ನಮ್ಮ ಮೊದಲೇ ಹೇಳಿದಾಗೆ ಇದೀಗ ಭಾರತಕ್ಕೆ ಬಂದ ಒಂದು ಕನ್ನಡ ಭಾಷೆಗೆ ಈ ಭಾರತೀಯ ಒಂದು ಅನುವಾದಕಿಗೆ ಬಂದಂಥ ಪ್ರಶಸ್ತಿ ಎಲ್ಲರಿಗೂ ಹೆಮ್ಮೆಯ ವಿಷಯವೇ. ಮೂಲ ಇವರು ನಿಮ್ಮ ಜಿಲ್ಲೆಯವರೇ, ಭಾನು ಮುಷ್ತಾಕ್ ಅವರು. ಅಲ್ಲ, ಅದು ಈ ರಾಜಕೀಯ ಇದರದ್ದು ನಾನು ಅದರ ಮಧ್ಯ ನನ್ನ ಯಾವುದೇ ಸೀಮೆ ಇದು ಕಮೆಂಟ್ ಇಲ್ಲ. ಯಾಕೆಂದರೆ ಅದು ಇದು ರಾಜ್ಯ ಸರ್ಕಾರದವರು, ಅವರು ನಿರ್ಧಾರ ತಗೊಂಡೆ, ನೋ ಕಮೆಂಟ್ಸ್. ಇಲ್ಲ, ಅಭಿಪ್ರಾಯ ಅಂತ ಅಲ್ಲ. ಯಾಕೆಂದರೆ ನನಗೆ ಮುಖ್ಯ ಈಗ ನಾನು ಅನುವಾದ ಮಾಡಿರುವಂಥ ಈ ಕೃತಿಗಳು, ಈ ಕೃತಿ ಹಾರ್ಟ್ ಲ್ಯಾಂಪ್ ಅಂತ ಏನು ಇಂಗ್ಲೀಷ್ಲಿ ಬಂದಿದೆಯೋ ಆ ಕೃತಿ, ಅದನ್ನು ಈಗ ಬೇರೆ ಒಂದು ವೈಯಕ್ತಿಕ ದೃಷ್ಟಿಲಿ ಚರ್ಚೆ ಮಾಡುವ ಆಸಕ್ತಿ ನನಗೆ ಯಾವುದೂ ಇಲ್ಲ. ಅದಕ್ಕೆ ನಾನು ಯಾವುದೇ ಅಂಥ ವಿಷಯಕ್ಕೆ ನಾನು ಬರೋದಿಲ್ಲ. ನನಗೆ ನನ್ನ ಸಾಹಿತ್ಯದಲ್ಲಿ ಮಾಡುವಂತಹ ಕೆಲಸಗಳು, ಕನ್ನಡಕ್ಕೆ ಈಗ ನಾನು ಮಾಡಿರುವ ಕೆಲಸ, ಅದು ಮುಖ್ಯ. ಹಾಗೆ ಅದನ್ನೇ ಈಗ ಕನ್ನಡ ಸಾಹಿತ್ಯಕ್ಕೆ 1500 ವರ್ಷದ ಇತಿಹಾಸ ಇದೆ. ಈಗ ನಮ್ಮ ನಂತರವೂ ಕನ್ನಡ ಭಾಷೆ ಅಂತ ಹೇಳೋದು ಖಂಡಿತ ಉಳ್ಕೊಳ್ಳುತ್ತೆ. ಈಗ ನಮ್ಮಿಂದಾಗಿ ಕನ್ನಡ ಅಂತ ಖಂಡಿತ ಅಲ್ಲ. ನಾವಿರೋದು ಕನ್ನಡಕ್ಕೋಸ್ಕರ, ನಾವು ಕೆಲಸ ಮಾಡೋದು ಕನ್ನಡಕ್ಕೋಸ್ಕರ. ಹಾಗೆ ನಂಗೆ ಅದರ ಮೇಲೆ ಜಾಸ್ತಿ ಗಮನ ಸೆಳೆಯೋಕ್ಕೆ ನನ್ನ ಶ್ರಮ ಅಥವಾ ನನ್ನ ಎನರ್ಜೀಸ್ ಎಲ್ಲ ಅದಕ್ಕೆ ಹೋಗುತ್ತೆ. ಈ ವೈಯಕ್ತಿಕ ಇದರಲ್ಲಿ ನಾನು ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಪುನಃ ಇಲ್ಲ. ಈಗ ನನ್ನ ವೈಯಕ್ತಿಕ ಇದರಲ್ಲಿ ನೋಡಿದರೂ ಕೂಡ ನಾನು ಮತ್ತೆ ಪುನಃ ಅದನ್ನೇ ಹೇಳೋದು. ಈಗ ಸಾಹಿತ್ಯದ ದೃಷ್ಟಿಯಲ್ಲಿ ಮೊದಲನೇ ಸಲ ಒಂದು ಕನ್ನಡದ ಕೃತಿಗೆ ಅಥವಾ ಕನ್ನಡ ಭಾಷೆಯ ಬಗ್ಗೆ ಅಥವಾ ಒಂದು ಭಾರತೀಯ, ಈಗ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಏನಿದೆಯೋ ಅದು ಮೊದಲು ಹಿಂದಿಯವರೊಬ್ಬರಿಗೆ ಬಂದಿತ್ತು ಒಂದು 2 ವರ್ಷದ ಹಿಂದೆ, ಗೀತಾಂಜಲಿ ಶ್ರೀ ಅಂತ. ಅದನ್ನ ಅನುವಾದ ಮಾಡಿದವರು ಅಮೇರಿಕನ್ ಅವರೊಬ್ಬರು, ಡೇಸಿ ರಾಕ್ವೆಲ್ ಅಂತ. ಎಕ್ಸ್ಕ್ಯೂಸ್ ಮೀ. ಅವರು ಇದು 2ನೇ ಸಲ ಇಂಡಿಯಾಕ್ಕೆ ಈ ಥರ ಇಂಡಿಯಾದ ಸಾಹಿತ್ಯ ಕೃತಿಯೊಂದಕ್ಕೆ ಬರ್ತಾ ಇರೋದು. ಹಾಗೆ ನಮ್ಮಲ್ಲಿ ಈಗ ಕನ್ನಡ ಮಾತ್ರ ಅಲ್ಲ, ಈಗ ಅಕ್ಕಪಕ್ಕ ರಾಜ್ಯದ ಎಲ್ಲ ಭಾಷೆಗಳಿರ್ಬೋದು, ಹಿಂದಿ ಯಾವುದೇ ಭಾಷೆ ಇರ್ಬೋದು, ಭಾರತದ ಭಾಷೆಗಳಲ್ಲಿ ಅಷ್ಟೂ ಒಂದು ಒಳ್ಳೆಯ ಕೃತಿಗಳು ಸಾವಿರಾರಿದ್ದಾವೆ. ಅದರ ಮಧ್ಯ ನಾವು ಸುಮ್ಮನೆ ಬೇರೆ ಚರ್ಚೆಗೆ ಹೋಗದೆ ಈಗ ಸಾಹಿತ್ಯವನ್ನೇ ಮುಂದೆ ಇಟ್ಕೊಂಡು ಅದರಲ್ಲಿ ಏನು ಮಾಡ್ಬೋದು ಅಂತ ನೋಡೋದು ನನಗೆ ಮುಖ್ಯ, ವೈಯಕ್ತಿಕವಾಗಿ ನನಗೆ ಮುಖ್ಯ ಅಂತ ಅನಿಸುತ್ತೆ.